ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೊಂದು ಕರೆಕ್ಟ್ ಆಗಿರೋ ವಿಡಿಯೋ. ತಿಂಗಳಿಗೆ 2,15,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಕೆಲಸ ಇದಾಗಿದೆ. ಇದು ಯಾವ ಕೆಲಸ, ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಖಾಲಿ ಇದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸು, ಎಜುಕೇಶನ್, ಕ್ವಾಲಿಫಿಕೇಶನ್ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಯಾಕ್ರಿ ತಡ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಆಧಾರ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ UIDAI ಅಂತ ಹೇಳ್ತಾರೆ, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಇವರ ಅಂಡರ್ ಅಲ್ಲೇನೆ ಆಧಾರ್ ಬರೋದು. ಆಧಾರ್ನವರೇ ನಮಗೆ ಆಧಾರ್ ಕಾರ್ಡ್ ನ ಇಶ್ಯೂ ಮಾಡೋದು. ಈ ಡಿಪಾರ್ಟ್ಮೆಂಟ್ ನಲ್ಲಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಯಾವ ಹುದ್ದೆ ಇದು ಅಂತ ಹೇಳಿದ್ರೆ ಡೈರೆಕ್ಟರ್ ಟೆಕ್ನಾಲಜಿ ಹುದ್ದೆ ಇದಾಗಿರುತ್ತೆ. ಸ್ಯಾಲರಿಯನ್ನ ನೋಡೋದಾದ್ರೆ 1,23,100 ರೂಪಾಯಿಂದ ಹಿಡಿದು 2,15,900 ರೂಪಾಯಿ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ಗೊತ್ತಾಯ್ತಲ್ವಾ? ಇದು ತಿಂಗಳ ಸ್ಯಾಲರಿ, ಅಷ್ಟು ದೊಡ್ಡ ಅಮೌಂಟ್ ನೋಡಿ ಕನ್ಫ್ಯೂಷನ್ ಆಗಬೇಡಿ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 56 ವರ್ಷ ಆಗಿದ್ರೂ ಕೂಡ ನೀವು ಅರ್ಜಿಯನ್ನ ಹಾಕೋಬಹುದು. 18ರಿಂದ 56. ಗೊತ್ತಾಯ್ತಲ್ವಾ? ನೀವು ಕೆಲವೊಬ್ರು ಕೇಳ್ತಾ ಇರ್ತೀರಾ 18 ವರ್ಷ ಯಾವಾಗ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. 24 ಮೇ 2025ಕ್ಕೆ ನಿಮಗೆ 18 ವರ್ಷ ಆಗಿರ್ಬೇಕಾಗತ್ತೆ. ಆ ತರ ಇದ್ದವ್ರು ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳ್ಕೊಳ್ಳೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಗೊತ್ತಾಯ್ತಲ್ವಾ? ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಸೆಲೆಕ್ಷನ್ ಪ್ರೋಸೆಸ್ನ ವಿವರ ಆಗಿರುತ್ತೆ. ನೆಕ್ಸ್ಟ್ ನೀವು ಹೇಗೆ ಅರ್ಜಿಯನ್ನ ಹಾಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ವಾ? ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ವಿಡಿಯೋನ, ಈ ಚಾನೆಲ್ನ ಎಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ ಅರ್ಜಿಯನ್ನ ಹೇಗೆ ಹಾಕ್ಕೊಳ್ಳೋದು ಅನ್ನೋದರ ವಿವರ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕು. ಈ ಆಫ್ಲೈನ್ ಮೂಲಕ ಅರ್ಜಿ ಹಾಕೋದು ಅಂದ್ರೆ ಏನು ಅಂತ ನೀವು ಕೇಳಬಹುದು. ನಿಮಗೆ ಒಂದು ಅಪ್ಲಿಕೇಶನ್ ಫಾರಂ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಂಡು ಫಿಲಪ್ ಮಾಡಿ ನೀವು ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕು. ಹೇಗೆ ಕಳಿಸ್ಕೊಡ್ಬೇಕು ಅಂತ ಕೇಳಿದ್ರೆ ನೀವು ಸ್ಪೀಡ್ ಪೋಸ್ಟ್ ಮಾಡಬಹುದು, ಅಥವಾ ರಿಜಿಸ್ಟರ್ ಪೋಸ್ಟ್ ಮಾಡಬಹುದು, ಅಥವಾ ಕೊರಿಯರ್ ಮಾಡಬಹುದು. ಇಲ್ಲ ಅಂದ್ರೆ ಈ ಅಡ್ರೆಸ್ ನಿಮಗೆ ಏನಾದ್ರೂ ಹತ್ತಿರ ಇದೆಯಾ, ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು. ಇದನ್ನ ಆಫ್ಲೈನ್ ಮೂಲಕ ಅರ್ಜಿ ಹಾಕೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಅರ್ಜಿ ಹಾಕೋಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಏನು ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೋಬೇಕು. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಎಲ್ಲ ತಿಳ್ಕೊಂಡ ನಂತರನೇ ನೀವು ಅರ್ಜಿಯನ್ನ ಹಾಕೋಬೇಕು. ಈ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಂ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಂ ಎರಡನ್ನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಏನೋ ಮಾಡ್ಕೊಂಡ್ರಿ, ಇವಾಗ ಯಾವ ಅಡ್ರೆಸ್ಗೆ ಅದನ್ನ ತಲುಪಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ. ಇವಾಗ ಸ್ಕ್ರೀನ್ ಮೇಲೆ ಆ ಅಡ್ರೆಸ್ ನ ತೋರಿಸ್ತಾ ಇದ್ದೀನಿ. ದಿ ಡೈರೆಕ್ಟರ್ HR ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ಬಂಗ್ಲಾ ಸಾಹಿಬ್ ರೋಡ್, ಬಿಹೈಂಡ್ ಕಾಳಿ ಮಂದಿರ್, ಗೋಲೆ ಮಾರ್ಕೆಟ್, ನ್ಯೂ ಡೆಲ್ಲಿ 110001. ಇಲ್ಲಿಗೆ ನೀವು ಅರ್ಜಿಯನ್ನ ಕಳಿಸ್ಕೊಡ್ಬೇಕಾಗತ್ತೆ. ಮತ್ತೆ ನೀವು ಸಾಫ್ಟ್ ಕಾಪಿಯನ್ನ ಅಪ್ಲಿಕೇಶನ್ನ ಇಮೇಲ್ ಮುಖಾಂತರ ಕೂಡ ಸೆಂಡ್ ಮಾಡಬೇಕಾಗತ್ತೆ. ಅದು ಯಾವ ಇಮೇಲ್ ಐಡಿಗೆ ಅಂತ ಹೇಳಿದ್ರೆ deputation@uidai.net.in. ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ವಿಡಿಯೋನ ಪಾಸ್ ಮಾಡಿ. ಎಲ್ಲಿಗೆ ಅರ್ಜಿಯನ್ನ 24 ಮೇ 2025 ಒಳಗಡೆ ಅರ್ಜಿ ತಲುಪೋ ತರ ನೀವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಪಕ್ಕಾ ಸಿಕ್ಕೇ ಸಿಗತ್ತೆ. ಯಾವುದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ, ಗಮನ ಕೊಟ್ಟು ನೋಡಿ. ಮೊದಲನೇ ಸ್ಟೆಪ್ ಅಫಿಷಿಯಲ್ ನೋಟಿಫಿಕೇಶನ್ ನ ಓದ್ಕೊಳ್ಳೋದು. ಏನಕ್ಕೆ ಅಂತ ಮುಂಚೆನೆ ತಿಳಿಸ್ಕೊಡ್ತೀನಿ. ಸೊ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ.
ಇಮೇಲ್ ಐ ಡಿ ಮೊಬೈಲ್ ನಂಬರ್ನೆಲ್ಲ ನೀವು ಅರ್ಜಿಯಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೇನಾದರೂ ಜಾಬ್ ಸಿಕ್ಕಿದ್ರೆ ಅವರು ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ನಿಮಗೆ ಕನ್ಫರ್ಮ್ ಮಾಡ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟು ಡಾಕ್ಯುಮೆಂಟ್ಸ್ನೆಲ್ಲ ನೀವು ರೆಡಿ ಇಟ್ಕೋಬೇಕು. ಯಾವುದು ಅಂತ ಕೇಳ್ತಾ ಇದ್ದೀರಾ? ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು ಈ ಥರ ಎಲ್ಲ ಇಟ್ಕೊಳ್ಳಿ, ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ರೆಸ್ಯೂಮೆ ಇಟ್ಕೊಂಡಿರಿ, ಅಪ್ಲಿಕೇಶನ್ ಫಾರಮ್ನಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಮುಂಚೆನೇ ತಿಳಿಸ್ಕೊಟ್ಟಿನಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ಉಚಿತವಾಗಿ ನೀವು ಅರ್ಜಿಯನ್ನು ಹಾಕ್ಕೋಬಹುದು. ನೆಕ್ಸ್ಟ್ ಅರ್ಜಿಯನ್ನು ಫಿಲಪ್ ಮಾಡಿದ ನಂತರ ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೇಳಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದ್ರೆ ಹೊಸ ಅರ್ಜಿಯನ್ನು ಪ್ರಿಂಟ್ಔಟ್ ತೊಗೊಂಡು ಫಿಲಪ್ ಮಾಡಿ. ಓಕೆನಾ? ನೆಕ್ಸ್ಟು ಅದೇ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ಅಂತ ಹೇಳಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ, ಇಮೇಲ್ ID ಕೂಡ ತೋರಿಸ್ತಾ ಇದ್ದೀನಿ. ಇದಿಷ್ಟು ಯಾವ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಪಕ್ಕಾ ಸಿಗತ್ತೆ. ನೆಕ್ಸ್ಟು ಈ ಹುದ್ದೆ ಎಷ್ಟು ಖಾಲಿ ಇದೆ ಅಂತ ಹೇಳಿದ್ರೆ 2 ಹುದ್ದೆ ಖಾಲಿ ಇರುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 25 ಮಾರ್ಚ್ 2025, ಕೊನೆಯ ದಿನಾಂಕ 24 ಮೇ 2025. ಅಷ್ಟರೊಳಗಡೆ ಅರ್ಜಿಯನ್ನು ತಲುಪೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು, ಅಲ್ಲಿಂದನೇ ನೀವು ಜಾಬ್ ಡೀಟೇಲ್ಸ್ ತಿಳ್ಕೊತೀರಾ ಅಂದರೆ ಅದನ್ನು ಕೂಡ ನೀವು ಮಾಡಬಹುದು. uidai.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್. ಗೂಗಲಲ್ಲಿ ಸರ್ಚ್ ಮಾಡಿ ಈ ವೆಬ್ಸೈಟಿಗೆ ಹೋಗಿ ಕೂಡ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಮತ್ತು ಈ ಇಮೇಲ್ ID ಇತ್ತಲ್ವಾ, ನಿಮಗೆ ಸ್ಕ್ರೀನ್ಶಾಟ್ ಹೊಡೋಕ್ಕೆ ಅಥವಾ ಕನ್ಫ್ಯೂಷನ್ ಆದರೆ ನಾನು ನಿಮಗೆ ಇದನ್ನು ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲೇ ವಾಟ್ಸಪ್ ಚಾನಲ್ನ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ಗೆ ಹೋದರೆ ಈ ಇಮೇಲ್ ID ಮತ್ತು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಎರಡನ್ನೂ ನೀವು ಪಡ್ಕೋಬಹುದು. ಪ್ರತಿಯೊಂದು ಜಾಬ್ ಆನ್ಲೈನ್ ಅಪ್ಲಿಕೇಶನ್ ಏನಾದರೂ ಇದ್ದರೆ ಅಲ್ಲೇ ನಿಮಗೆ ಲಿಂಕ್ ಕೊಟ್ಟಿರ್ತೀವಿ. ಸೊ ವಾಟ್ಸಪ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ತಿಳ್ಕೊಳ್ಳೋಣ. ಏನಾಗಿರಬೇಕು ಅಂತ ಹೇಳ್ಬಿಟ್ಟು, ಡಿಗ್ರಿ ಆಗಿರಬೇಕು ಅಂದರೆ BE BTech ಅಥವಾ ಮಾಸ್ಟರ್ ಡಿಗ್ರಿ ಆಗಿರಬೇಕಾಗುತ್ತೆ, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಕ್ಕೂ ಮುಂಚೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಅಫಿಷಿಯಲ್ ನೋಟಿಫಿಕೇಶನ್ನ ಫುಲ್ಲಾಗಿ ಓದ್ಕೊಂಡು ನಂತರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಕೊನೆಯದಾಗಿ ಹೇಳಬೇಕು ಅಂತಿದ್ದೇನು ಅಂತ ಹೇಳಿದ್ರೆ, ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ, ಫಾಲೋ ಮಾಡೋದು ಮರಿಬೇಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಲರ್ಟ್ಸ್ ಎಲ್ಲ ರೀಲ್ ಮುಖಾಂತರ ನೀವು ಪಡ್ಕೋಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಶೇರ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.